Manohar Patil of Shimuga. ಹಾಯ್ ಗಾಯ್ಸ್, ಹೇಗಿದ್ದಾರೆ ಎಲ್ಲ? ಸೊ ಲಾಸ್ಟ್ ವೀಕು 1 ಅವರ್ದಲ್ಲಿ ಬಾಡಿ ಬಿಲ್ಡಿಂಗ್ ಶೋ ಆಯ್ತು ನಂದು. ಸೊ ಸೆಕೆಂಡ್ ಪ್ಲೇಸ್ ಆಯಿತು. ಸೊ ಹೇಗೆಲ್ಲ ಆಯಿತು ಅಂತ ನೋಡೋಣ. ವಿಡಿಯೋ ಪೂರ್ತಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಿಟ್ನೆಸ್ ಮತ್ತು ಬಾಡಿ ಬಿಲ್ಡಿಂಗ್ ವಿಡಿಯೋನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದನ್ನು. ಥ್ಯಾಂಕ್ ಯು ಸೊ ಮಚ್. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಕಂಡೀಷನ್ ನೋಡ್ಕೊಂಡೆ. ನೆಕ್ಸ್ಟ್ ಲೆವೆಲ್ ಕಂಡೀಷನ್ ಮಾತ್ರ. ನಿನ್ನೆ ಅಂದರೆ ಕಾಬ್ಲೋಡ್ ಎಲ್ಲ ಮಾಡಿದ್ನಲ್ಲ, ಸೊ ಹಂಗಾಗಿ ಕಂಡೀಷನ್ ಮಾತ್ರ ಮಸ್ತಾಗಿತ್ತು. ಅಬ್ಡಮನ್ ಇರ್ಬೋದು, ಫೈಬರ್ ಇರ್ಬೋದು, ಲೆಗ್ಸ್ ಅಂತೂ ಕಂಡೀಷನ್ ಅಮೇಝಿಂಗ್ ಆಗಿತ್ತು ಕಣ್ರಿ, ಹೇಳಬೇಕು ಅಂದರೆ ಅಬ್ಬಬ್ಬಬ್ಬಾ. ಆಮೇಲೆ ದೇವ್ರನ್ನ ಪೂಜೆ ಮಾಡ್ಕೊಂಡು ನಮ್ಮ ಬಾಗ್ಲಲ್ಲಿರೋ ಈಶ್ವರ ದೇವಸ್ಥಾನ ಸ್ವಾಮಿಗೆ ಕೈ ಮುಕ್ಕೊಂಡು ಕಾರಿಗೆಲ್ಲ ಪೂಜೆ ಮಾಡಿ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡೆ, ಏನೇನು ಬೇಕಲ್ಲ ತಗೊಂಡೆ. ಆಮೇಲೆ ನಮ್ಮ ಪಪ್ಪನ ಹತ್ರ ಮತ್ತು ಅಪ್ಪಾಜಿ ಹತ್ರ, ಅಮ್ಮರ ಹತ್ರ ಪ್ರತಿಯೊಬ್ಬರ ತಕ್ಕೂ ಆಶೀರ್ವಾದ ತಗೊಂಡೆ. ಏಕೆಂದರೆ ಅವರು ನನಗೆ ಬ್ಲೆಸ್ಸಿಂಗ್ ಮಾಡ್ಕೊಂಡಿದ್ರೇ ಅದೇನೋ ಒಂಥರ, ಅವ್ರ ಆಶೀರ್ವಾದ ಇದ್ರೇ ಚೆಂದ. ಸೊ ಎಲ್ಲರೂ ಆಶೀರ್ವಾದ ತಗೊಂಡಾದ್ಮೇಲೆ ನಾವು ಹೊರಟ್ವಿ ಕಾರಲ್ಲಿ. ನಾನು ಮತ್ತು ನಮ್ಮ ಪಕ್ಕಣ್ಣ ಮತ್ತು ನಮ್ಮ ಹೇಮಂತ, ರಾಮಣ್ಣ ಅಷ್ಟು ಹೊರಟ್ವಿ ಕಾರಲ್ಲಿ. ಚೆನ್ನಾಗಿತ್ತು. ಬೆಳಗ್ಗೆನೇ ಜರ್ನಿ. ಬೇಗ ಎದ್ದಿದ್ಕೋ ಒಂಥರ ಏನೋ ಫ್ರೆಶ್ನೆಸ್ಸು. ಅದಾದಮೇಲೆ ಹೋಗ್ತಾ ಮಲಗಿದ್ದೆ. ಆಮೇಲೆ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಅಣ್ಣ ನಿಲ್ಲಿಸಿದ ಕಾರು. ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅದಾದಮೇಲೆ ಇವರೆಲ್ಲ ಮಾತಾಡ್ಸ್ಕೊಂಡೆ. ಇವರು ಫುಲ್ ನಿದ್ದೆ ಹೋಗ್ಬಿಟ್ಟಿದ್ರು. ಆಮೇಲೆ ಎಬ್ಬರಿಸಿ ಮಾತಾಡಿಸಿದೆ. ಆಮೇಲೆ ಕಾರ್ನ ನಾನೇ ತೊಗೊಂಡೆ. ಎಲ್ಲ ಮಾತಾಡ್ಕೊಂಡು ಹೊರಟ್ವಿ. ಚೆನ್ನಾಗಿತ್ತು. ಅದಾದಮೇಲೆ ಇದೊಂದು ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಕಣ್ರಿ, ಸಖತ್ತಾಗಿತ್ತು. ಇದು ನೋಡಿ, ಚೆನ್ನಾಗಿದೆ. ಮತ್ತೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು 1 ಅವರ್ ಕಡೆಗೆ. ಅಂತೂ 1 ಅವರ್ಗೆ ತಲುಪಿದ್ವಿ. 1 ಅವರ್ ಸೂಪರ್ ಪ್ಲೇಸ್ ಕಣ್ರಿ. ಬೆಳಗ್ಗೆನೇ ಒಳ್ಳೆ ವೈಬು. ಅಲ್ಲಿ ಬೆಳಗ್ಗೆ ತುಂಬ ಸೆಕೆ ಇತ್ತು. ಅದಾದಮೇಲೆ ಹೋಟೆಲ್ಗೆ ಹೋದ್ವಿ. ಇವರೆಲ್ಲ ಟಿಫನ್ ಮಾಡ್ಕೊಂಡ್ರು. ನಾನೇನು ತಿನ್ನಲಿಲ್ಲ. ಟಿಫನ್ ಎಲ್ಲ ಮುಗಿಸ್ಕೊಂಡ್ರು. ಅಲ್ಲಿಂದ ಕಾಂಪಿಟೇಷನ್ ಇರೋ ವೆನ್ಯೂಗೆ ಹೋದ್ವಿ. ಸೊ ರೆಡಿ ಮಾಡ್ತಾಯಿದ್ರು. ನಾವು ಬೇಗನೆ ಬಂದಿದ್ವಿ. ಅದಾದಮೇಲೆ ಶರಾವತಿ ನದಿ ನೋಡ್ರಿ ಹೆಂಗೈತೆ, ಅಬ್ಬಬ್ಬಬ್ಬಾ, ಕಣ್ಣು ಸಾಲಲ್ಲ ನೋಡೋಕ್ಕೆ, ಅಷ್ಟು ದೊಡ್ಡದಾಗಿದೆ. ಅದಾದಮೇಲೆ ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ಬೋಟಿಂಗ್ ಮಾಡೋಕ್ಕೆ. ಮುಂಚೆನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ನಾವು. ಆ್ಯಕ್ಚುಲಿ ಈ ಥರ ಬೋಟಿಂಗು ಪ್ಲೇಸ್ ಚೆನ್ನಾಗಿದೆ ಅಂದ್ಬಿಟ್ಟೇ ಬೆಳಗ್ಗೆ ಬೇಗನೆ ಬಿಟ್ಟಿದ್ದು. ಸೊ ಬೋಟಿಂಗ್ ಪ್ಲೇಸಿಗೆ ಬಂದ್ವಿ. ಅಯ್ಯೋ ಇಲ್ಲಂತರೂ ಬೋಟಿಂಗ್ನವ್ರಂತರೂ ಬಂದು ಕರಿತಾರೆ ಕಣ್ರಿ, ಅಣ್ಣ ನಮ್ದಕ್ಕೆ ಬನ್ನಿ ಅಂತ. ಸುಮಾರು ಥರ ಬೋಟ್ ಇದೆ. ಸೊ ಇವರು ಸಂದೀಪ್ ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋದರು ಬೋಟಲ್ಲಿ. 2.5 ಗಂಟೆ ಜರ್ನಿ ಬೋಟಲ್ಲಿ. ಸಖತ್ತಾಯ್ತು ಮಾತ್ರ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ನೀವು 1 ಅವರ್ಗೆ ಹೋದರೆ ಇದನ್ನು ಟ್ರೈ ಮಾಡಲೇಬೇಕು ಬೋಟಿಂಗ್ನ. ಒಳ್ಳೆ ಫೀಲ್ ಮಾತ್ರ, ಒಳ್ಳೊಳ್ಳೆ ವ್ಯೂ ಇದೆ, ಚೆನ್ನಾಗಿದೆ ಮಾತ್ರ. ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಹೋಗಿದ್ದು ಕಾಂಪಿಟೇಷನ್ಗೆ ಅಂತ ಹೋಗಿದ್ದು, ಬಟ್ ಆದರೆ ನಾವು ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಚೆನ್ನಾಗಿತ್ತು. ನಮ್ಮ ಅಣ್ಣವ್ರ ಜೊತೆ ಹೋಗಿದ್ದೆಲ್ಲ, ನಮ್ಮ ದೊಡ್ಡಣ್ಣ, ಪಕ್ಕಣ್ಣ, ಅವನು, ನಮ್ಮ ರಾಮಣ್ಣ ಮತ್ತು ನಮ್ಮ ಹೇಮಂತ 4 ಜನನು ಒಳ್ಳೆ ಎಂಜಾಯ್ ಮಾಡಿದ್ವಿ ಬೋಟಲ್ಲಿ. ತುಂಬ ಚೆನ್ನಾಗಿತ್ತು. ನನಗಂತೂ ಹೆವಿ ಅಂದರೆ ಹೆವಿ ಸುಸ್ತಾಗ್ತಿತ್ತು. ಯಾಕೆಂದರೆ ಫುಲ್ ಪೀಕಲ್ಲಿದ್ನಲ್ಲ, ವಾಟ್ರ್ ಔಟ್ ಎಲ್ಲ ಆಗಿತ್ತು. ತುಂಬ ಬಿಸಿಲು ಕಣ್ರಿ. ಅದರಲ್ಲೂ ನಾವು ಈ ಬಾಡಿ ಬಿಲ್ಡಿಂಗ್ ಶೋ ಬೇರೆ, ಇಲ್ಲೇ ಅರ್ಧ ಬಾಡಿ ಬಿಲ್ಡಿಂಗ್ ಶೋ ಮಾಡಿಬಿಟ್ಟೆ ನಾನು. ಗೊತ್ತಲ್ಲ, ನಾವು ಹೋದರೆ ಫೋಟೋ ಶೂಟೇ ಮಾಡಿಸೋದು. ಅಲ್ಲಿಂದ ಮುಗಿಸ್ಕೊಂಡು ಇಕೋ ಬೀಚಿಗೆ ಬಂದ್ವಿ. ಇಕೋ ಬೀಚು ಚೆನ್ನಾಗಿದೆ, ಬಟ್ ಏನಪ್ಪ ಅಂದರೆ ನಾನು ಅಲ್ಲಿ ಬೀಚಲ್ಲಿ ಆಡೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ತುಂಬ ಜನ ಇದ್ರು ಕಣ್ರಿ. ಹೆವಿ ಟೆಂಪ್ರೇಚರ್ ಮಾತ್ರ. ಬಿಸಿಲಿಗಂತೂ ನನಗಂತೂ ಮೊದಲೇ ಆರಂಗಾಗ್ಬಿಟ್ಟಿತ್ತು ಬೀಚಿಗೆ. ಬಟ್ ನಾವು ಯಾರೂ ಹೋಗಲಿಲ್ಲ ಬೀಚಲ್ಲಿ. ತುಂಬ ಅಲೆ ಜೋರ ಬರ್ತಾಯಿತ್ತು. ಸೊ ಅಲ್ಲೆಲ್ಲ ನೋಡ್ಕೊಂಡೆ. ಸುಮಾರು ಥರ ಜನಗಳೆಲ್ಲ ಸಿಕ್ಕರು, ಮಾತಾಡ್ಸಿದ್ವಿ ಕೆಲವರಿಗೆ. ಅದಾದಮೇಲೆ ನೋಡ್ಕೊಂಡು ಶಿಸ್ತಾಗೆ ಕಾರ್ ಹತ್ರ ಬಂದ್ವಿ. ಕಾರಲ್ಲಿ ಕೂತ್ಕೊಂಡು ಒಂದು ನೆರಳಲ್ಲಿ ಕಾರ್ ಹಾಕ್ಕೊಂಡು ಕಾಬ್ ಲೋಡಿಂಗ್ ಮಾಡ್ಕೊಂಡೆ. ಅದಾದಮೇಲೆ ನನ್ನ ಫ್ರೆಂಡ್ ಬಂದ, ಫೋನ್ ಮಾಡ್ದ, ಇವನು ಗೌತಮ್ ಅಂದ್ಬಿಟ್ಟು. ಇವನು ಬಾಡಿ ಬಿಲ್ಡಿಂಗ್ ಶೋ ಬಂದಿದ್ದ. ಸೊ ಇಬ್ಬರು ಸೀದಾ ಅಲ್ಲಿಂದ ವೇಯಿಂಗ್ ಕೊಡೋಕ್ಕೆ ಅಂತ ಹೋದ್ವಿ. ಸ್ಟಾರ್ಟ್ ಮಾಡಿದರು ವೇಯಿಂಗ್ನ. ಸೊ ವೇಯಿಂಗ್ ಕೊಟ್ಟು ರಿಜಿಸ್ಟ್ರೇಷನ್ ಎಲ್ಲ ಮಾಡಿದೆ. ನನ್ನ ಬಾಡಿ ವೆಯ್ಟ್ ಬಂದ್ಬಿಟ್ಟು 59.100 ಗ್ರಾಮ್ ಬಂತು. ನನಗೆ ವೆಯ್ಟಿಂದ ಸ್ವಲ್ಪ ಟೆನ್ಷನ್ ಆಗಿದ್ದು ಬೆಳಗಿಂದ. ಏಕೆಂದರೆ ಕಾಬ್ ಲೋಡ್ ಮಾಡಿ ಎಲ್ಲಿ ಜಾಸ್ತಿ ಆಗ್ಬಿಡಿತ್ತು ಅಂತ ಟೆನ್ಷನ್ ಇದ್ದೆ. ಸೊ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಳ್ಳೆ ಕಂಡೀಷನ್ ಇತ್ತು. ಟ್ರಂಕ್ ನಂಬರು ಕೊಟ್ಟರು. 31 ಟ್ರಂಕ್ ನಂಬರ್ ಬಂತು. ಅದಾದಮೇಲೆ ಮತ್ತೆ ಇವ್ರ ಜೊತೆ ಹೋಟೆಲ್ಗೆ ಹೋಗಿ
ಕಾಬ್ ಲೋಡ್ ಮಾಡ್ಕೊಂಡೆ. ಅವರು ಊಟ ಮಾಡಿದ್ರು ಪಾಪ. ಊಟ ಎಲ್ಲ ಮುಗಿಸ್ಕೊಂಡ್ರು. ನಮ್ಮ ಪಕ್ಕನ ನಮ್ಮ ಹೇಮಂತು ರಾಮಣ್ಣ ಅವ್ರ ಜೊತೆ ಕಾಬ್ ಲೋಡ್ ಮಾಡ್ಕೊಂಡು ಕಾರಲ್ಲಿ ಬಂದು ರಿಲ್ಯಾಕ್ಸ್ ಮಾಡಿದ್ವಿ. ಮಲ್ಕೊಂಡೆ. ಸ್ವಲ್ಪ ಹೆವಿ ಅಂದರೆ ಹೆವಿ ಬಿಸಿಲಿತ್ತು, ಸುಸ್ತಾಗ್ತಾ ಇತ್ತು. ಬೆಳಗಿಂದ ಸುತ್ತಾಡಿ ಸ್ವಲ್ಪ ಕಾಬ್ ಲೋಡ್ ಆದಮೇಲೆ ಸ್ವಲ್ಪ ಫುಲ್ ಡ್ರೈ ಆಗ್ತಾಯಿತ್ತು ಬಾಡಿ. ಅಷ್ಟು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಕಾಂಪಿಟೇಷನ್ ವೆನ್ಯೂಗೆ ಬಂದ್ವಿ. ಮತ್ತೆ ಬಂದು ಕಂಡೀಷನ್ ನೋಡ್ಕೊಂಡ್ವಿ. ನೀನೇನು ಬಿಫೋರ್ 1 ಅವರ್ ಮುಂಚೆ ಕಾಬ್ ಲೋಡ್ ಎತ್ಕೊತ ಸಖತ್ತಾಗಿ ಮಾತ್ರ ಪಂಪ್ ಆಗಿತ್ತು. ಬಾಡಿ ಮಾತ್ರ ಚೆನ್ನಾಗಿ ಕಂಡೀಷನ್ ಬಂದಿತ್ತು. ಅದಾದಮೇಲೆ ಸ್ವಲ್ಪ ಟ್ಯಾನಿಂಗ್ ಎಲ್ಲ ಮಾಡೋಕ್ಕೆಲ್ಲ ರೆಡಿ ಆಗಬೇಕಲ್ಲ, ಸೊ ಫುಲ್ಲು ಪಂಪಿಂಗ್ನ ಮಾಡ್ಕೊಂಡ್ವಿ. ಬಾಡಿನ ಪಂಪಿಂಗ್ ಮಾಡ್ಕೊಂಡೆಲ್ಲ ಆಯಿತು. ಸೊ ಇಷ್ಟ ಆಗಿತ್ತು. ಒಂದು ಪಾರ್ಟ್ 1 ವೀಡಿಯೋ ಇದು. ನೆಕ್ಸ್ಟು ಎಲ್ಲ ಕಾಂಪಿಟೇಷನ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ನೋಡಿ. ಥ್ಯಾಂಕ್ ಯು ಸೊ ಮಚ್.